Hello guys, welcome back to my new vlog. शूटिंग नಡೀತಿದ್ದ वंडर वर्ल्ड में जिक्र आया राह के नाम का. Hello guys, welcome back to my new vlog. ಇವತ್ತಿನ ಈ ವ್ಲಾಗಲ್ಲಿ ನಾವು ಫುಡ್ ವಾಕ್ ಮಾಡ್ತಾ ಇದ್ದೀವಿ. ಫುಡ್ ವಾಕಲ್ಲಿ ಏನಂದರೆ ನಾವು ಫುಡ್ ರೆಡಿ ಮಾಡಿ ಸ್ಟಾಫ್ಸ್ಗೆ ಪ್ರೊಫೆಸರ್ಸ್ಗೆಲ್ಲ ನಾವು ಸರ್ವ್ ಮಾಡಬೇಕು. ನೋಡೋಣ ಏನು ಮಾಡ್ತೀವಿ ಅಂತ. ಇನ್ನೂ ನಾವೇನು ರೆಡಿನೇ ಮಾಡಿಲ್ಲ ಮತ್ತು ನಮ್ಮ ಫ್ರೀ ಪೀರಿಯಡ್ ಯಾವುದೂ ಇಲ್ಲ. ನೋಡೋಣ ಏನು ಮಾಡ್ತೀವಿ ಅಂತ. ಸೊ ಇವಾಗ ನಾವು ಕಾಲೇಜ್ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ನಾವು ಫುಡ್ ಮಾಡಬೇಕಾಗಿತ್ತು, ಆದರೆ ಏನಾಗೈತೆ ಅಂದ್ರೆ ಏನು ಮಾಡೋದಂತ ಗೊತ್ತಿಲ್ಲ. ನಾವು ಇವಾಗ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಬನ್ನಿ ಫ್ರೆಂಚ್ ಫ್ರೈಸ್ಗೆ ನಾವು ಐಟಮ್ಸ್ ತೊಗೊಂಬರೋಣ. ಗೈಸ್ ಇವಾಗ ನಾವು ಐಟಮ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫುಡ್ಗೆ. ಇಲ್ಲಿ ಫುಡ್ ತರೋದಕ್ಕಿಂತ ಗಾಡಿ ಯಾರು ಓಡಿಸೋದು ಅಂತಲೇ ಇಲ್ಲಿ ಜಾಸ್ತಿ ಚರ್ಚೆ ನಡೀತಾ ಇದೆ. ನಾನು ಓಡಿಸಿದ್ರೆ ಇನ್ನೂ ಚೆನ್ನಾಗಿದೆ, ನಾನು ಓಡಿಸಿದ್ರೆ ಇನ್ನೂ ಚೆನ್ನಾಗಿದೆ. ಯಶಸ್ ಯಾಕೋ ಕೋಪ ಮಾಡ್ಕೊಂಡು ಓಡಿಸ್ತಾನೆ ಗಾಡಿ. ಪುಣ್ಯಾತ್ಮ ಪುಣ್ಯಾತ್ಮ. ಗಾಡಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನಮಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರೈಸ್ ನಾವಿಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಐಟಮ್ಸ್ ತೊಗೊಳಕ್ಕೆ ಬಂದಿದ್ವಿ. ಈ ಥರದ್ದು 3 ಪ್ಯಾಕ್ ತೊಗೊಳೋಣ ಅಂತಿದ್ದೀವಿ. ಗೈಸ್ ನಾವು ಇವಾಗ ಫ್ರೆಂಚ್ ಫ್ರೈಸ್ ಮಾಡೋಕ್ಕೆ ಅಂತ ಇಲ್ಲಿ ಐಟಮ್ಸ್ ತೊಗೊಳಕ್ಕೆ ಬಂದಿದ್ವಿ. ಇಲ್ಲಿ ಪ್ಯಾಕೆಟ್ ಶಾರ್ಟೇಜ್ ಆಗೈತೆ. ಇಲ್ಲಿ ಒಂದೇ ಪ್ಯಾಕೆಟ್ ಇರೋದು, 1/2 kg. ಇನ್ನೂ ಜಾಸ್ತಿ ಬೇಕಾಗ್ಬೋದು. ಸೊ ನಾವು ಇಲ್ಲಿ ಬೇರೆ ಕಡೆ ಹುಡ್ಕೊಂಬಂದಿದ್ದೀವಿ. ಕಾಲೇಜ್ ಆಚೆ ನಮ್ಮ ಜೊತೆ ಇದ್ದಾರೆ. ಗೈಸ್ ನಾವಿವಾಗ ಐಟಮ್ಸ್ ಎಲ್ಲ ತೊಗೊಂಬಂದು ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀವಿ. ಅವರಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳೋರೆ. ಮಾಡಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಮ್ದು ಇನ್ನೂ 2 ವೀಡಿಯೋ ಅಪ್ಕಮಿಂಗ್ ವೀಡಿಯೋ ಬರೋದಿದೆ. ಯಾವುದಂದರೆ ಒಂದು ಪಾಡ್ಕಾಸ್ಟ್ ಬರುತ್ತೆ ಫೇಮಸ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಜೊತೆಗೆ, ಇನ್ನೊಂದು ಒಂದು ರೀಲ್ ಬರುತ್ತೆ. ನೋಡೋಣ. ಇಷ್ಟು ನಮ್ಮದು ಸದ್ಯಕ್ಕಿರೋ ಪ್ಲ್ಯಾನ್ಸ್. ಮತ್ತು ನೆಕ್ಸ್ಟ್ ವೀಕಲ್ಲಿ ಕ್ರಿಕೆಟ್ ವ್ಲಾಗ್ ಬರುತ್ತೆ, ಮಿಸ್ ಮಾಡಬೇಡಿ ನೋಡೋದು ಅಷ್ಟೇ. ಪ್ಲ್ಯಾನಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ. ಪೆರಿ ಪೌಡರ್ ತರಕ್ಕೆ ಹೋಗಿ ನಾನು ಇವನು ಮತ್ತು ಇವ್ರು 3 ಜನ ಎಲ್ಲ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಾನ್ ವೆಜ್ ತಿನ್ನಲ್ಲ. ಇದು ನಮ್ಮ ಪ್ಲ್ಯಾನ್. ಇನ್ನು ನಾವು 20 ಮಿನಿಟ್ಸಲ್ಲಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಪೆರಿ ಪೌಡರ್ ತೊಗೊಂಡು ಮತ್ತು ಬಿರಿಯಾನಿ ತಿನ್ಕೊಂಡು ಬರ್ತೀರಿ ವಾಪಸ್. ಗೈಸ್ ಹೊಟ್ಟೆ ಹಸಿತೈತೆ. ಪ್ಲ್ಯಾನಲ್ಲಿ ಮತ್ತೆ ಚೇಂಜ್. ಬಿರಿಯಾನಿ ತಿನ್ನಕ್ಕೆ ಹೋಗಿದ್ವಿ. ಇಲ್ಲಿ ಸ್ವಲ್ಪ ಸಿಚುಯೇಷನ್ಸಿಂದ ನಾವು ಬಿರಿಯಾನಿ ತಿನ್ನೋಕ್ಕಾಗಿಲ್ಲ. ಮತ್ತೆ ವಾಪಸ್ಸು ಇವರು ಫ್ರೆಂಚ್ ಫ್ರೈಸ್ ರೆಡಿ ಮಾಡೋರಂತೆ, ತೊಗೊಂಡು ಹೋಗ್ತಾರೆ ಕ್ಲಾಸ್ಗೆ. ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. भाई क्या कर रहे हो? भाई हमने आलू पराठा, लेमन जूस, लड्डू, गाजर का हलवा, उसके बाद ब्राउनी होगा, ये सब मिले. ये भी बोल दो हमारा है. भाई हमारा फ्रेंच फ्राइज और कुछ नहीं है, यही खा के हो जाएंगे वो लोग. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಗೈಸ್ ನಾವು ಇವಾಗ ನಮ್ಮ ಫ್ರೆಂಚ್ ಫ್ರೈಸ್ನ ನಾವು ಟೀಚರ್ಸ್ಗೆಲ್ಲ ಕೊಟ್ಟಿವಿ. ಆದರೆ ಇಲ್ಲಿ ಏನಾಯ್ತು ಅಂದರೆ ಸ್ಟೂಡೆಂಟ್ಸೇ ಜಾಸ್ತಿ ತಿಂತಾಯಿದ್ರು. ನಾವು ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಅವರು ತಲೆ ಉಪಯೋಗಿಸಿದ್ಮೇಲೆ ನಾವು ತಲೆ ಉಪಯೋಗಿಸಿ ತಲೆ ಮೇಲೆ ತಲೆ ಉಪಯೋಗಿಸಿ ನಾವು ಇವಾಗ ಗ್ರೌಂಡಿಗೆ ಬಂದು ನಾವೇ ತಿಂತಾಯಿದ್ದೀವಿ. ಇಲ್ಲಿ ನಮಗಿಂತ ಮುಂಚೆ ಇವ್ರು ತಲೆ ಉಪಯೋಗಿಸಿ ತಿಂತವ್ರೆ. ಅದೇ ಬೇಜಾರಾಗ್ತಾ ಇರೋದು. ನೋಡಿ 3 ಜನ ಆಗ್ಲೇ ಕುತ್ಕೊಂಡು ತಿಂತವ್ರೆ. ನಮ್ಮ MLA ಅವ್ರು ಕೋಪ ಮಾಡ್ಕೊಂಡು ಹೋಗ್ತಾವ್ರೆ. ವಿನೋದ್, ಹಾಯ್ ವಿನೋದ್. ಫಿಂಗರ್ ಚಿಪ್ಸ್ ನೋಡೋಣ. ಸೈಡ್ ಮಾಡು.
ಅದು ಮುಟ್ಟ ಅದೇ ಹುಷಾರಪ್ಪ ಯಾರು ಫ್ಲಾಶ್ ಬ್ಯಾಕ್. ಝೂಮ್ ಆಗಿ ಬರೋ ಬೇಜಾರಾಯ್ತಾನ, ಯಾರು ಬೇಜಾರ್ ಮಾಡ್ಕೊಂಬಿಡ್ರಪ್ಪ. ಏನೋ ಹೇಳ್ತಿದ್ದೆ. ನಾನು ಅರ್ಧ ತೋಟ ಬರ್ಕೊಂಡ್ ಕೊಟ್ಬಿಡ್ತೀನಿ. ಆಯ್ತು ಗೈಸ್, ಇವಾಗ ನಾವು ಕ್ರಿಕೆಟ್ ಆಡಕ್ ಹೋಗ್ತಾ ಇದೀವಿ. ಇವಾಗ ಒಂದು ಚಾಲೆಂಜ್ ಹಾಕೋರೆ. 3 ವರ್ಷದಿಂದ ಇದೇ ಹೇಳ್ತಾವನೆ, ಒಂದ್ಸತಿನೂ ಬರ್ಕೊಟ್ಟಿಲ್ಲಪ್ಪ. ಹೊಡಿಯೋ ಬರ್ಕೊಂಡ್ ಕೊಡ್ತೀನಿ. ಇವಾಗ ಚಾಲೆಂಜ್ ಏನಂದ್ರೆ, ವಿಕಾಸು 2 ಸಿಕ್ಸ್ ಹೊಡೆದ್ರೆ 1 ಓವರಲ್ಲಿ, ವಿನೋದ್ ಒಂದು ಅರ್ಧ ತೋಟ ಬರ್ಕೊಂಡ್ ಕೊಡ್ತಾನಂತೆ. ಬನ್ನಿ ನೋಡೋಣ. ಇಲ್ಲಿ ಯಾರೋ ಒಬ್ಬ ಬಕ್ಕೊಂಬತ್ತಾನೆ. ಈ ಕಡೆ ಏನಕ್ಕೆ ಬರ್ತಾ ಇದೀವಿ ಈ ಕಡೆಯಿಂದ ಅಂದ್ರೆ, ನೋಡಿ ಇಲ್ಲಿ ಕ್ರಿಕೆಟ್ ಆಡಕ್ ಬಂದಿದೀವಿ ನಾವು. ಯಾಕೆ ಮತ್ತೆ ಇದು ನೋಡಿದ್ರೆ ಅವ್ರು ಕ್ಲೋಸ್ ಮಾಡ್ಬಿಡ್ತಾರೆ. ಹೋ, ಇದು ಏನಕ್ಕೆ ಹಿಂಗೆ ಹೇಳ್ತಾನೆ ಅಂದ್ರೆ, ನಾನು ನಿಮ್ಗೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ನೋಡಿ, ಅಲ್ಲಿ ಡಾಗ್ ಇದೆ, ಇಲ್ಲಿ ಡಾಗ್ ಮ್ಯಾನ್ ಇದ್ದಾರೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೂಪರ್ ಮ್ಯಾನ್. ಬರೀ ಇಂಥದೆಯಾ? ಇವಾಗ ನಾವು ಕ್ರಿಕೆಟ್ ಮ್ಯಾಚ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಒಂದೊಂದು ಕ್ಲಿಪ್ಸ್ ಮಾತ್ರ ಹಾಕಿದ್ವಿ. ಪೂರ್ತಿ ಇಂಟೆನ್ಸ್ ಆಗಿತ್ತು ಮ್ಯಾಚ್, ಅದಕ್ಕೆ ಪೂರ್ತಿ ಮಾಡೋಕ್ಕಾಗಿಲ್ಲ. ಕ್ರಿಕೆಟ್ ಆಡಿ ಸುಸ್ತಾಗೋಗ್ಬಿಟ್ಟಿದೆ. ಟೈಮ್ 3:57. ಇಲ್ಲಿಗೆ ಈ ವ್ಲಾಗ್ ನಾವು ಎಂಡ್ ಮಾಡ್ತಿದ್ದೀವಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.